ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಗೊಂಬೆ ಲೋಕ. ಇವತ್ತು ಗೊಂಬೆಗೆ 6 ಮಂತ್ಸ್ ಕೂಡ ಕಂಪ್ಲೀಟ್ ಆಯಿತು. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಗೊಂಬೆನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೆಲೆಬ್ರೇಟ್ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಗೊಂಬೆಗೆ ಕೂಡ ಮಲ್ಕೊಂಡಿದ್ದಾಳೆ, ನಾನು ಕೂಡ ಆಲ್ರೆಡಿ ರೆಡಿ ಆದೆ. ಗೊಂಬೆ ಮಲಗಿದ್ದಾಳೆ ಇನ್ನೂ. ಅವಳು ಇದ್ಮೇಲೆ ಅವಳಿಗೂ ಕೂಡ ರೆಡಿ ಮಾಡಿಬಿಟ್ಟು ಹೋದರೆ ಆಯಿತು ಅಂತ. ಗೊಂಬೆಗೊಂದು ಡ್ರೆಸ್ ಕೂಡ ತೊಗೊಂಡಿದ್ದೀನಿ. ಡ್ರೆಸ್ ಕೂಡ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಕ್ಯೂಟ್ ಆಗಿರೋ ಫ್ರಾಕ್ಗಳೆಲ್ಲ ಸಿಗುತ್ತೆ. ನನಗಂತೂ ಆ ಡ್ರೆಸ್ಗಳನ್ನೆಲ್ಲ ನೋಡಿದಾಗ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಟೈಮ್ ಕೂಡ ಆಯಿತು, ಗೊಂಬೆ ಕೂಡ ಎದ್ದಿದ್ದಾಳೆ. ಗೊಂಬೆನ ರೆಡಿ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಗೊಂಬೆ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದು. ಅವ್ರಿಗೆ ಕಲರ್ ಆ ಬಲೂನ್ಸ್ ಎಲ್ಲ ಕಾಣಿಸ್ತಾ ಇತ್ತಲ್ಲ, ಲೈಟಿಂಗ್ಸ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅವಳಿಗೆ. ಹೊಸ ಜಾಗ ಆಗಿದ್ದರಿಂದ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವಳು ತುಂಬಾ ಖುಷಿಯಾಗೇ ಇದ್ಳು. ಆದರೆ ಫೋಟೋ ತೆಗೆಯುವಾಗ ಮಾತ್ರ ಸ್ಮೈಲ್ ಮಾಡ್ತಾ ಇರಲಿಲ್ಲ. ಮನೇಲಿ ನಾರ್ಮಲಾಗಿ ಡ್ರೆಸ್ ಹಾಕಿದಾಗ ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ, ಆದರೆ ಫೋಟೋ ತೆಗೆಯುವಾಗ ಮಾತ್ರ ತುಂಬಾ ಸರ್ಕಸ್ ಮಾಡ್ತಾ ಇದ್ವಿ. ಕೇಕ್ ಕೂಡ ತುಂಬಾ ಕ್ಯೂಟ್ ಆಗಿದೆ ಅಲ್ವಾ. ಇದನ್ನು Happy birthday to you, Bombay. Happy birthday to you. To you. Happy birthday to you, Bombay. ಆ ಕಡೆಯಿಂದ ಕೈ ಹಾಕ್ಬೇಕು ಸರ್. ವೆರಿ ಗುಡ್. ನೋಡಿ ಸರ್, ನೀವು ನೋಡಿ ಏನು ಚೆನ್ನಾಗಿರುತ್ತೆ. ಅವ್ರು ತಿಂತಾರೆ, ನೀವು ಈ ಕಡೆ ನೋಡಿ. ವಿಡಿಯೋ ಕೊನೆಯಲ್ಲಿ ಫೋಟೋಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಯಾವ ಫೋಟೋ ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.